ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ನನ್ನ ವ್ಲಾಗ್ ಚಾನೆಲ್ ನ ನೀವು ನೋಡ್ತಿರಬಹುದು. ಅಲ್ಲಿ ನನ್ನ ಲೈಫ್ ಸ್ಟೈಲ್ ನ ಶೇರ್ ಮಾಡ್ಕೊಂತಾ ಇದ್ದೀನಿ. ನಾವು ಆಗಾಗ ತೆಂಗಿನ ಹಾಲನ್ನ ಮಾಡಿ ಕುಡಿತೀವಿ, ಬಾದಾಮ್ ಹಾಲನ್ನ ಮಾಡಿ ಕುಡಿತಾ ಇರ್ತೀವಿ. ತೆಂಗಿನ ಹಾಲಿನ ಪ್ರಯೋಜನಗಳ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನಲ್ಲಿ ಇದೇ ಟಾಪಿಕ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರಬಹುದು, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿಗ್ತಿರುವ ಹಾಲಿನ ಬಗ್ಗೆ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳಿದೆ ಅಂತ. ಇದರ ಬಗ್ಗೆ ವ್ಲಾಗ್ ಚಾನಲ್ ನಲ್ಲಿ ಡೀಟೇಲ್ ಆಗಿ ಮಾತಾಡಿದೀನಿ. ಈ ವಿಷಯ ಮತ್ತೆ ಇಲ್ಲಿ ಮಾತಾಡೋದ್ ಬೇಡ. ಇವತ್ತಿನ ವಿಡಿಯೋನಲ್ಲಿ ತೆಂಗಿನ ಹಾಲಿನ ಪ್ರಯೋಜನಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ನಾವು ನಮ್ಮ ಮನೆಯಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ಪ್ಯಾಕೆಟ್ ಹಾಲು ಕುಡಿತಾ ಇಲ್ಲ, ಬದಲಾಗಿ ಮನೆಯಲ್ಲೇ ತೆಂಗಿನ ಹಾಲು, ಬಾದಾಮ್ ಹಾಲನ್ನ ಮಾಡಿ ಕುಡಿತಾ ಇರ್ತೀವಿ. ಬನ್ನಿ ಡೀಟೇಲ್ ಆಗಿ ನೋಡೋಣ ತೆಂಗಿನ ಹಾಲಿನ ಪ್ರಯೋಜನಗಳು ಯಾವ್ದೆಲ್ಲ ಇದೆ ಅಂತ. ಕೊಕೊನಟ್ ಮಿಲ್ಕ್ ಅಥವಾ ತೆಂಗಿನ ಹಾಲನ್ನ ಡೈಲಿ ಸಪ್ಲಿಮೆಂಟ್ ತರ ತಗೋಬಹುದು. ತೆಂಗಿನ ಹಾಲಲ್ಲಿ ಪೊಟಾಷಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಮ್ಯಾಗ್ನೀಸ್, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ, ಕಾಪರ್, ಐರನ್, ಜಿಂಕ್ ಮತ್ತು ಸೆಲೆನಿಯಂ ಆಂಟಿ ಆಕ್ಸಿಡೆಂಟ್ಸ್ ಗಳು ಹೇರಳವಾಗಿದೆ. ಹಾಗೆ ತೆಂಗಿನ ಹಾಲಲ್ಲಿ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿದೆ. ತೆಂಗಿನ ಹಾಲು ಲ್ಯಾಕ್ಟೋಸ್ ಫ್ರೀ ಹಾಲಾಗಿದೆ. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸಮಸ್ಯೆ ಇರುತ್ತೆ, ಅಂದ್ರೆ ಮಿಲ್ಕ್ ಅಲರ್ಜಿ ಇರುತ್ತೆ. ಅಂಥವ್ರು ಪ್ಯಾಕೆಟ್ ಹಾಲು ಕುಡಿಯೋಕ್ಕಿಂತ ತೆಂಗಿನ ಹಾಲನ್ನ ಮಾಡಿ ಕುಡೀರಿ. ಇದರಲ್ಲಿ ಲ್ಯಾಕ್ಟೋಸ್ ಇರೋದಿಲ್ಲ, ಯಾವುದೇ ರೀತಿಯ ಮಿಲ್ಕ್ ಅಲರ್ಜಿ ಮಾಡೋದಿಲ್ಲ. ಹಾಗೆ ತೆಂಗಿನ ಹಾಲು ಲೋ ಫ್ಯಾಟ್ ಮಿಲ್ಕ್ ಆಗಿದೆ. ತೆಂಗಿನ ಹಾಲಲ್ಲಿ ಯಾವುದೇ ರೀತಿಯ ಕೆಟ್ಟ ಕೊಬ್ಬು ಇರೋದಿಲ್ಲ. ಇದರಲ್ಲಿ ಗುಡ್ ಫ್ಯಾಟಿ ಆಸಿಡ್ಸ್ ಗಳಿದೆ. ಇದು ನಮ್ಮ ಹಾರ್ಟ್ ಹೆಲ್ತ್ ಮತ್ತು ನಮ್ಮ ಬ್ರೈನ್ ಹೆಲ್ತ್ ಗೆ ಹೆಲ್ಪ್ಫುಲ್ ಆಗಿದೆ. ತೆಂಗಿನ ಹಾಲಲ್ಲಿ ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಗಳಿರೋದ್ರಿಂದ ನಮ್ಮ ದೇಹವನ್ನ ಇನ್ಫೆಕ್ಷನ್ಸ್ ಗಳ ವಿರುದ್ಧ ಕಾಪಾಡುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ ಗೆ ಅಥವಾ ಶುಗರ್ ಪೇಷಂಟ್ಸ್ ಗೆ ತೆಂಗಿನ ಹಾಲು ಬೆಸ್ಟ್ ಅಂತ ಹೇಳಬಹುದು. ಇದು ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡುತ್ತೆ. ಹಾಗೆ ತೆಂಗಿನ ಹಾಲಲ್ಲಿರುವ ಜಿಂಕ್ ಮತ್ತು ಐರನ್ ನ್ಯೂಟ್ರಿಷನ್ಸ್ ಗಳು ಅನಿಮಿಯಾ ಕಾಯಿಲೆಗಳನ್ನ ಬರದಂತೆ ನೋಡ್ಕೊಳ್ಳುತ್ತೆ, ಅಂದ್ರೆ ರಕ್ತಹೀನತೆ ಕಾಯಿಲೆಗಳನ್ನ ಗುಣಪಡಿಸುತ್ತೆ. ತೆಂಗಿನ ಹಾಲನ್ನ ಆಗಾಗ ಕುಡಿಯೋದ್ರಿಂದ ನಮ್ಮ ದೇಹದ ತೂಕ ಆರೋಗ್ಯಕರವಾಗಿ ಇರುತ್ತೆ. ಹಾಗೆ ತೆಂಗಿನ ಹಾಲಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣಗಳು ಜಾಯಿಂಟ್ ಪ್ರಾಬ್ಲಮ್, ಆರ್ಥರೈಟಿಸ್ ಈ ರೀತಿಯ ಕಾಯಿಲೆಗಳು ಬರದಂತೆ ನೋಡಿಕೊಳ್ಳುತ್ತೆ. ತೆಂಗಿನ ಹಾಲಲ್ಲಿರುವಂತಹ ಲೋರಿಕ್ ಆಸಿಡ್ಸ್ ಗಳು ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ತೆಂಗಿನ ಹಾಲು ಕುಡಿಯುವ ಅಭ್ಯಾಸದಿಂದ ನಮ್ಮ ದೇಹದಲ್ಲಿರುವ ಹಾರ್ಮೋನ್ಸ್ ಗಳು ಆರೋಗ್ಯಕರವಾಗಿ ಕೆಲಸ ಮಾಡುತ್ತೆ. ಹಾಗೆ ತೆಂಗಿನ ಹಾಲು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಡಯೇರಿಯಾ, ಸ್ಟಮಕ್ ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳು ದೂರ ಇರುತ್ತೆ. ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಹೆಲ್ತ್ ನ ಇಂಪ್ರೂವ್ ಮಾಡೋದ್ರಲ್ಲೂ ತೆಂಗಿನ ಹಾಲು ಹೆಲ್ಪ್ಫುಲ್ ಆಗಿದೆ. ತೆಂಗಿನ ಹಾಲಲ್ಲಿರುವಂತಹ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ನಮ್ಮ ಮೂಳೆಗಳ ಆರೋಗ್ಯವನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ತೆಂಗಿನ ಹಾಲಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಹೆಲ್ತ್ ಮತ್ತು ಹೇರ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ. ಇನ್ನು ತೆಂಗಿನ ಹಾಲಲ್ಲಿ ಮ್ಯಾಗ್ನೀಷಿಯಂ ಮತ್ತು ಎಲೆಕ್ಟ್ರೋಲೈಟ್ಸ್ ಗಳು ಹೆಚ್ಚಾಗಿದೆ. ಇದು ನಮ್ಮ ನರಕೋಶಗಳ ಆರೋಗ್ಯವನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ನರಕೋಶಗಳ ಸಂವಹನ ಕ್ರಿಯೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಗಳು. ಹಾಗೆ ಯಾರಲ್ಲಿ ಗಾಯ್ಟರ್ ಅಥವಾ ಗಳಗಂಡ ಸಮಸ್ಯೆ ಇದೆಯೋ ಅವರು ತೆಂಗಿನ ಹಾಲು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ತೆಂಗಿನ ಹಾಲನ್ನ ಆಗಾಗ ಕುಡಿತಾ ಇದ್ರೆ ಈ ಗಳಗಂಡ ಅಥವಾ ಗಾಯ್ಟರ್ ಸಮಸ್ಯೆ ನಮ್ಮ ಹತ್ರ ಬರೋದೇ ಇಲ್ಲ. ತೆಂಗಿನ ಹಾಲು ಕುಡಿಯೋದ್ರಿಂದ ಮಸಲ್ಸ್ ಅಥವಾ ಸ್ನಾಯುಗಳ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ತೆಂಗಿನ ಹಾಲಲ್ಲಿ ಲೋ ಫ್ಯಾಟ್ ಮತ್ತು ಒಳ್ಳೆ ಕೊಬ್ಬಿನಾಂಶ ಇರೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಹಾರ್ಟ್ ಗೆ ಸಂಬಂಧಿಸಿದ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಇದಿಷ್ಟು ತೆಂಗಿನ ಹಾಲಿನ ಹೆಲ್ತ್ ಬೆನಿಫಿಟ್ಸ್ ಗಳು. ತೆಂಗಿನ ಹಾಲನ್ನ ಫ್ರೂಟ್ಸ್ ಅಥವಾ ಸ್ಮೂದಿ ಜೊತೆಗೆ ಮಿಕ್ಸ್ ಮಾಡಿ ಕುಡಿಬಹುದು. ಈವನ್ ಓಟ್ ಮಾಡುವಾಗ್ಲೂ ಅದರ ಜೊತೆಗೆ ಸೇರಿಸಿ ತಿನ್ನಬಹುದು. ಒಟ್ಟಾರೆಯಾಗಿ ತೆಂಗಿನ ಹಾಲನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪ್ರಶ್ನೆ ಇರಬಹುದು, ತೆಂಗಿನ ಹಾಲನ್ನ ಹೇಗೆ ಮಾಡಬಹುದು ಅಂತ. ಈಗಾಗಲೇ ಸೋನು ಕನ್ನಡ ವ್ಲಾಗ್ಸ್ ಚಾನಲ್ ನಲ್ಲಿ ಶೇರ್ ಮಾಡ್ಕೊಂಡಿದೀನಿ. ಯಾವುದಕ್ಕೂ ನನ್ನ ವ್ಲಾಗ್ ಚಾನಲ್ ನ ಫಾಲೋ ಮಾಡ್ತಾ ಇರಿ. ಅಲ್ಲೂ ಸಹ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳು ಕೆಲವೊಮ್ಮೆ ಶೇರ್ ಮಾಡ್ಕೊಂತಾ ಇರ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.